नारायणं निखिलपूर्णगुणैकदेहं निर्दोषमप्यतमप्यखिलैः अस्योद्भवादिदवशेषविशेषतो वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगज्जलविख्यातं जगन्नाथगुरुं भजे। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 5ನೇ ಪದ್ಯ ಆಗಬೇಕು. ಎಲ್ಲರೂ ಹೇಳೋಣ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಜನನಿ ಲಕುಮಿ ಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಇದನ್ನು ಒಟ್ಟಿಗೆ ಹೇಳಿದರೆ ಸಾಕು ಅಥವಾ ನಾನು ಹೇಳಿಕೊಡ್ಬೇಕು? ನಿಮಗೆ ಕಷ್ಟ ಆಗುತ್ತೋ? ನೀವು ಒಂದ್ಸತಿ ಹೇಳ್ತಿರಲ್ಲ, 2 ಸರ್ತಿ ಆಯ್ತು, ಅದು ಸಾಕು. ಸರಿ ಸರಿ. ನೋಡಿ, ಹಿಂದೆ ವಾಯುದೇವರ ಒಂದು ಸ್ಮರಣೆಯನ್ನ ಮಾಡಿ, ವಾಯುದೇವರ ಸ್ಮರಣೆಯನ್ನು ಮಾಡಿ ಈಗ ಭಾರತೀ ದೇವಿಯ ಅಥವಾ ಸರಸ್ವತೀ ದೇವಿಯ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅವಳು ಯಾರು ಅಂತಂದರೆ ಚತುರವದನನ ರಾಣಿ, 4 ಮುಖದವನ ರಾಣಿ, ಪತ್ನಿಯಾಗಿದ್ದಾಳೆ. ಅವಳ ಜ್ಞಾನ ಎಂಥದ್ದು! ಎಲ್ಲ ಇಂದ್ರಾದಿ ದೇವತೆಗಳನ್ನು ಕೂಡಿಸಿಕೊಂಡು, ಗರುಡಶೇಷ ರುದ್ರಾದಿ ದೇವತೆಗಳನ್ನು ಕೂಡಿಸಿಕೊಂಡು ಅವರಿಗೆ ತತ್ವೋಪದೇಶವನ್ನು ಮಾಡುವಂತಹ ಮಹಾಜ್ಞಾನಿ ಅವಳು. ಅವಳ ಜ್ಞಾನ ಹೇಗಿದೆ ಅಂತಂದರೆ ಅತಿರೋಹಿತ ವಿಮಲ ವಿಜ್ಞಾನಿ. ಅತಿರೋಹಿತ ಅಂತಂದರೆ ಯಾವುದೇ ಒಂದು ತಡೆ ಇಲ್ಲ, ಎಂದೂ ನಶಿಸಿ ಹೋಗದೇ ಇರುವಂತಹ ನಿರ್ದುಷ್ಟವಾದ ಜ್ಞಾನ, ಮಹಾಜ್ಞಾನಿ. ಗರುಡಶೇಷ ರುದ್ರಾದ್ಯಪೇಕ್ಷೆಯ ಮಹಾಜ್ಞಾನಿ. ಮಹಾಜ್ಞಾನಿ ಮತ್ತೇನು ಗೊತ್ತಾಯ್ತಲ್ಲ? ಚತುರವದನನ ರಾಣಿ, ಅತಿರೋಹಿತ. ತಿರೋಹಿತ ಅಂತಂದರೆ ಅದೃಶ್ಯವಾದದ್ದು ಅಂತ. ಅತಿರೋಹಿತ ಅಂದರೆ ಎಂದೂ ಕೂಡ ತಿರೋಧಾನ ಇಲ್ಲ, ನಾಶ ಇಲ್ಲದೇ ಇರುವಂತಹ ವಿಮಲ ವಿಜ್ಞಾನಿ, ನಿರ್ದುಷ್ಟವಾದ ಜ್ಞಾನಿ, ಜ್ಞಾನವುಳ್ಳವಳು. ನಿಗಮ ಪ್ರತತಿಗಳಿಗಭಿಮಾನಿ. ಪ್ರತತಿಗಳು ಅಂತಂದರೆ ಇಲ್ಲಿ ತತಿಗಳು ಅಂದರೆ ಗುಂಪಾಗಿ ಇರುವಂತಹ ವೇದ ಸಮೂಹ. ಪ್ರತತಿಗಳು ಅಂತಂದರೆ ಛಂದಸ್ಸಾತ್ಮಕವಾದದ್ದು. ಒಂದೊಂದು ವೇದದಕ್ಕೂ ಒಂದೊಂದು ಛಂದಸ್ಸು ಇರ್ತದೆ, ಒಂದೊಂದು ವೇದ. ಹಾಗೆ
ಆ ಆ ಛಂದಸ್ಯುಕ್ತವಾದ ಪ್ರತಿಯೊಂದು ವೇದಗಳಿಗೂ ಅಭಿಮಾನಿಯಾದವಳು. ನಿಗಮ ಪ್ರತತಿಗಳಿಗೆ ಅಭಿಮಾನಿ. ನಿಯಮನೆ ಮಾಡುವಂಥವಳು ಅಂತರ್ಥ ಅಭಿಮಾನಿ ಅಂತಂದ್ರೆ. ಕನ್ನಡದಲ್ಲಿ ಅಭಿಮಾನಿ ಬೇರೆ. ನಾನಿನ್ನ ಅಭಿಮಾನಿ ಅಂದರೆ ನಿನ್ನ ನಾನು ಬಹಳ ಇಷ್ಟಪಡ್ತೇನೆ. ಚಲನಚಿತ್ರವನ್ನು ಯಾರು ಆ ನಟ ಇರ್ತಾನೆ ಅವನ ಅಭಿಮಾನಿ ನಾನು. ಕ್ರಿಕೆಟ್ ಯಾರು ಆಡ್ತಾರೆ ಅವನ ಅಭಿಮಾನಿ ನಾನು, ಫ್ಯಾನ್. ಅದಲ್ಲ ಇಲ್ಲಿ ಅಭಿಮಾನಿ ಅಂದರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರೋ ಹಾಗೆ ಒಳಗಡೆ ನಿಂತು ಪ್ರೇರಣೆ ಮಾಡುವಂಥವಳು ಅಭಿಮಾನಿ. ವೀಣಾಪಾಣಿ, ಸದಾಕಾಲ ವೀಣೆಯನ್ನು ಹಿಡ್ಕೊಂಡಿರ್ತಾಳೆ. ಯಾವ ವೀಣೆ ಯಾರಿಗಾದ್ರೂ ಗೊತ್ತಾ? ಪಿನಾಕ ಶಿವನ ಧನಸ್ಸು, ಕೋದಂಡ ರಾಮನ ಧನಸ್ಸು, ಗಾಂಡೀವ ಅರ್ಜುನನ ಧನಸ್ಸು, ಶಾಂಗ ವಿಷ್ಣುವಿನ ಧನಸ್ಸು, ಇವೆಲ್ಲ ಗೊತ್ತಿದೆ. ಇವಳು ಹಿಡ್ಕೊಂಡಿರುವಂಥದ್ದು ವೀಣೆಯ ಹೆಸರು ಕಚ್ಚಪಿ ಅಂತ. ಕಚ್ಚಪಿ ಎನ್ನುವಂತಹ ವೀಣೆಯನ್ನು ತನ್ನ ಉದರದಲ್ಲಿ ತನ್ನ ಕೈಯಲ್ಲಿ ಯಾವಾಗಲೂ ಹಿಡ್ಕೊಂಡಿರ್ತಾಳೆ. ತೊಡೆಯ ಮೇಲೆ ಇಟ್ಕೊಂಡಿರ್ತಾಳೆ, ನುಡಿಸ್ತಾನೇ ಇರ್ತಾಳೆ. ಅದರಿಂದ ಹರಿಯ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಬ್ರಹ್ಮಾಣಿ, ಪರತತ್ವೋಪದೇಶಗಳು ನೀನು, ಅಥವಾ ಬ್ರಹ್ಮನ ರಾಣಿ ನೀನು ಹಿಂದೆ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮ ಅಂತಂದರೆ ಪರಮಾತ್ಮ, ಅವನ ಅಣಿ. ಇಣಗತೌ ಧಾತು ಅಂದರೆ ಏ ಗತ್ಯರ್ಥಕಃ ತೇತೆ ಜ್ಞಾನಾರ್ಥಕಃ. ಆ ಪರಮಾತ್ಮನನ್ನು ಅರಿತವಳು, ಇನ್ನೊಬ್ಬರಿಗೆ ಆ ಪರಮಾತ್ಮನ ಬಗ್ಗೆ ಉಪದೇಶ ಮಾಡಿದವಳು, ಅವಳ ಯೋಗ್ಯತಾನುಸಾರವಾಗಿ. ಅಂಥವಳಿಗೆ ನಾನು ನತಿಸಿ ಬೇಡುವೆ, ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಕೇಳ್ತಾ ಇದ್ದೇನೆ. ಏನಂತ? ಜನನಿ ಲಕುಮೀ ಪತಿಯ ಗುಣಗಳ ತುತಿಪುದಕ್ಕೆ. ಹೇ ಜನನಿ, ಹೇ ತಾಯಿಯೇ, ಜನನಿ, ಹೇ ತಾಯಿಯೇ, ಲಕುಮಿಪತಿಯ ಶ್ರೀಮನ್ನಾರಾಯಣನ ಗುಣಗಳ ತುತಿಪುದಕ್ಕೆ, ಆ ಒಂದು ಗುಣಗಳನ್ನು, ಪರಮಾತ್ಮನ ಲೋಕೋತ್ತರವಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾದ ಸೃಷ್ಟ್ಯಾದಿಗಳಿಂದ ಕೂಡಿರುವಂತಹ ಅತ್ಯದ್ಭುತವಾದ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕೆ ಸನ್ಮತಿಯ ಪಾಲಿಸಿ ಒಳ್ಳೆಯ ಬುದ್ಧಿಯನ್ನು ಕೊಡುವವಳಾಗ. ಒಳ್ಳೆಯ ಬುದ್ಧಿ ಇದ್ದಾಗ ಮಾತ್ರ ಪರಮಾತ್ಮನ ಹತ್ತಿರ, ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು, ಪರಮಾತ್ಮನ ಗುಣಕ್ರಿಯೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ಅನಿಸೋದು. ಆದ್ದರಿಂದ ಸನ್ಮತಿಯ ಪಾಲಿಸಿ ನೆಲೆಸು. ನನಗೆ ಕೊಡು, ಬರೀ ಕೊಟ್ಟು ದೂರ ಆಶೀರ್ವಾದ ಮಾಡೋದಲ್ಲ, ಮತ್ತೇನು? ನೆಲೆಸು ನೀ ಮದ್ವದನ ಸದನದಲ್ಲಿ. ನನ್ನ ಮುಖ ಈಗ ಹರಿಕಥಾಮೃತದ ಸಾರವನ್ನು ಬರಿತಾ ಇದ್ದೇನೆ ನಾನು. ಆದ್ದರಿಂದ ಅವನ ಕಥೆಗಳು ಏನಿದೆ, ಅವನ ಕಥೆಗಳು ಸೃಷ್ಟ್ಯಾದಿಗಳೇ ಅವನ ಕಥೆಗಳು, ಅದ್ಭುತವಾದ ಗುಣಗಳೇ. ಇಂಥ ವಸ್ತುವಿನಲ್ಲಿ ಯಾವ ಯಾವ ರೂಪದಿಂದ ಇದ್ದಾನೆ ಅಂತ ಹೇಳೋದೇ ಅವನ ಕಥೆ. ಅದನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ನನ್ನ ಮುಖವೆಂಬ ಮನೆಯಲ್ಲಿ ನೀನು ಸದಾ ನೆಲೆಸು, ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ ಅಂತ. ಪ್ರಶ್ನೆ ಇದ್ರೆ ಕೇಳಿ. ವಿಮಲ ವಿಜ್ಞಾನಿ ಅದಕ್ಕೇನಂದ್ರಿ? ಅಂದ್ರೆ ವಿಮಲ ಅಂತಂದ್ರೆ ಸ್ಪಷ್ಟವಾದ ನಿರ್ದುಷ್ಟವಾದ ಜ್ಞಾನ ಉಳ್ಳವಳು ಅಂತ ಅರ್ಥ. ಮಲ ಅಂದ್ರೆ ಅಸ್ವಚ್ಛ, ಸ್ವಚ್ಛ ಇಲ್ಲದೆ ಇರೋದು, ಹೊಲಸು ಅಂತ ಅರ್ಥ. ಅಂದ್ರೆ ದೋಷಯುಕ್ತವಾದ ಜ್ಞಾನ ಅಂತ ಅರ್ಥ. ಮಲ ಅಂತಂದ್ರೆ ದೋಷ ಅಂತ ಅರ್ಥ. ವಿಮಲ ಅಂತಂದ್ರೆ ನಿರ್ದುಷ್ಟವಾದ ಜ್ಞಾನ ಉಳ್ಳವಳು.
ಯಾರಿಗಿಂತ? ರುದ್ರಾದಿಗಳಿಗಿಂತ ಶ್ರೇಷ್ಠವಾದ ಜ್ಞಾನವುಳ್ಳವಳು ಇವಳು. ಅತಿರೋಹಿತ, ಅದಕ್ಕೆ ನಾನು ಅದೇ ಬರ್ಕೊಂಡಿನಿ. ಅದು ಅದು ಅದೇ. ಅತಿರೋಹಿತ. ಅತಿರೋಹಿತ ಅಂತಂದ್ರೆ ತಡೆ ಇಲ್ಲ ಅಥವಾ ಎಂದೂ ನಾಶ ಇಲ್ಲ. ನಶಿಸಿ ಹೋಗದೇ ಇರುವಂತಹ ನಿರ್ದುಷ್ಟವಾದ ಜ್ಞಾನ ಅಂತ ಅರ್ಥ. ಅತಿರೋಹಿತ ಇಸ್ ಈಕ್ವಲ್ ಟು ಎಂದೂ ತಿರೋಧಾನ ಇಲ್ಲ. ಸೂರ್ಯ ತಿರೋಧಾನನಾದ. ಈಗ ನೋಡ್ರಿ, ನಾವೆಲ್ಲ ಹೇಳ್ತೇವೆ ಅಂತಂದ್ರೆ ಯಾರಾದರೂ ಹೋದ್ರೆ ತೀರಿ ಹೋದರು ಅಂತ, ಅಂದ್ರೆ ಅವರ ಒಂದು ಜೀವಿತಾವಧಿ ಇಲ್ಲಿ ಮುಗಿಯಿತು ಅಂತರ್ಥ. ತಿರೋಧಾನ ಅಂತಂದ್ರೆ ನಶಿಸಿ ಹೋಗೋದು. ಇವಳು ತಿರೋಹಿತ ಅಲ್ಲ, ಅತಿರೋಹಿತ, ಮುಗಿಯದೇ ಇರುವಂತಹ, ಎಂದೂ ನಶಿಸಿ ಹೋಗದೇ ಇರುವಂತಹ ಸ್ವಚ್ಛವಾದ ಜ್ಞಾನವುಳ್ಳವಳು ಇವಳು. ಗೊತ್ತಾಯ್ತಾ? ಗೊತ್ತಾಯ್ತಾ ಸರ್? ಧನ್ಯವಾದ. ಸರಿ, ಮುಂದೆ ಹೋಗೋಣ. ಕೃತಿರಮಣ. ಶುರು ಮಾಡೋಣ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರಪು ಕರುಣದಲ್ಲಿ. ಈಗ ಭಾರತೀ ದೇವಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಭಾರತೀ ದೇವಿಯ ಸ್ತೋತ್ರ. ವಾಯುಸ್ತುತಿಯಲ್ಲೂ ಬರ್ತದೆ. ವಾಚಾ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಫುತಶ್ರೀ ಧವಲಿತ ಕಕುಭಾ ಪರಿಮಭಾರಂ ಬಭಾರ. ಎಲ್ಲರಿಗೂ ಉಪದೇಶ ಮಾಡ್ತಾಳೆ. ವಾಚಾಂ ಯತ್ರ ಪ್ರಣೇತ್ರಿ, ಸಕಲ ಮಾತಿಗೂ ಅವಳು ಅಭಿಮಾನಿ ದೇವತೆ ಭಾರತೀ ದೇವಿ. ಶಾರದಾ, ಅನಂತ ಅನೇಕ ಎಲ್ಲ ಅಷ್ಟದಿಕ್ಕುಗಳಲ್ಲೂ ದಶದಿಕ್ಕುಗಳಲ್ಲೂ ತನ್ನ ಪತಿಯ ಗುಣಗಾನವನ್ನು ಮಾಡ್ತಾಳೆ. ತನ್ನ ಪತಿಯಲ್ಲಿ ಅಂತರ್ಗತನಾದ ಪರಮಾತ್ಮನ ಗುಣಗಾನವನ್ನು ಮಾಡ್ತಾಳೆ. ಇದು ವಾಯುಸ್ತುತಿಯಲ್ಲಿ ಬರುವಂಥದ್ದು. ಅದೇ ರೀತಿ ಇಲ್ಲಿ ಕೃತಿರಮಣ ಅಂತಂದರೆ ಕೃತಿನಾಮಕ ಲಕ್ಷ್ಮೀದೇವಿ, ಅವನ ಪತಿ ಅಂತಂದರೆ ಪ್ರದ್ಯುಮ್ನ ಅಂತ, ಪ್ರದ್ಯುಮ್ನ ರೂಪಿ ಪರಮಾತ್ಮ. ಆ ಪ್ರದ್ಯುಮ್ನ ನಂದನೆ ನೀನು. ಪ್ರದ್ಯುಮ್ನ ನಾಮಕ ಆ ನಾರಾಯಣನಿಂದ ಸೃಷ್ಟಿಯ ಹೊರಗೆ, ಸೂಕ್ಷ್ಮ ಸೃಷ್ಟಿ ಕಾಲದ ಸಮಯದಲ್ಲಿ ಆ ಬ್ರಹ್ಮಾಂಡದ ಹೊರಗೆ ಹುಟ್ಟಿದವಳು ನೀನು. ನೋಡ್ರಿ, ಪರಮಾತ್ಮನಿಂದ ಹುಟ್ಟಿದವಳು ಇವಳು. ಅದಕ್ಕೆ ಎಷ್ಟು ಶಕ್ತಿ. ಸೃಷ್ಟಿ ಸೂಕ್ಷ್ಮವಾದ, ಏನು ಸೂಕ್ಷ್ಮ ಸೃಷ್ಟಿ ಅಂದರೆ ಆಯಾಯ ಗುಣಗಳ ಸೃಷ್ಟಿ. ಸ್ಥೂಲ ಸೃಷ್ಟಿ ನಾವೆಲ್ಲ ಕಣ್ಣಿಗೆ ಕಾಣಿಸ್ತೇವೆ, ಸ್ಥೂಲ ಸೃಷ್ಟಿ. ಒಳಗಡೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಹೌದಾ, ಇವುಗಳ ಸೃಷ್ಟಿಯನ್ನ ಮಾಡುವಂತಹ ಸಮಯದಲ್ಲಿ ಆ ಕೃತಿ ನಾಮಕ ಲಕ್ಷ್ಮೀದೇವಿಯ ರಮಣ ಪತಿಯಾದ ಪ್ರದ್ಯುಮ್ನನಿಂದ ಅಂಡದ ಹೊರಗೆ ಸೂಕ್ಷ್ಮ ಸೃಷ್ಟಿ ಕಾಲದಲ್ಲಿ ಪುತ್ರಿಯಾಗಿ ಹುಟ್ಟಿದವಳು. ಆದ್ದರಿಂದ ನಂದನ ಅಂತಂದರೆ ಮಗ, ನಂದನೆ ಅಂತಂದರೆ ಮಗಳು. ನಮಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡ್ರಿ. ನಂದನೆ ಅಂದರೆ, ನಂದನ ಅಂದರೆ ಗೊತ್ತು, ಮಗ. ನಂದನೆ ಅಂದರೆ ಮಗಳು ಆಗಬಹುದು. ಬರೇ ನಮಗೆ ನಂದಿನಿ ಹಾಲಷ್ಟೇ ಗೊತ್ತು. ನಂದನೆ ಪುತ್ರಿಯಾಗಿ ಜನಿಸಿದವಳೆ. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ. ವಾಯುದೇವರು ಎಂಥವರು? ಚತುರವಿಂಶತಿ 24 ತತ್ವಗಳಿಗೆ, ಮಹತ್ತತ್ವದಿಂದ ಶುರು ಮಾಡಿ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರೆಗಳು, ಈ ರೀತಿ ಎಲ್ಲವೂ ಸೇರಿಸಿ 24 ಆಗತ್ತೆ. ಆ
ಅದಕ್ಕೆ ಯಾರ್ಯಾರು ಅಭಿಮಾನಿಗಳು ಅಂತ ಇದ್ದಾರೋ ರುದ್ರಾದಿ ದೇವತೆಗಳು ಅಂಥವರಿಗೂ ಗುರುವೆನಿಸುತಿಹ, ಅವರಿಗೂ ಗುರುವಾದ ಮಾರುತನ ಆ ವಾಯುದೇವರ ನಿಜ ಪತ್ನಿ ಒಬ್ಬಳೇ ಒಬ್ಬ ಹೆಂಡತಿ. ಒಬ್ಬಳೇ ಒಬ್ಬ ಹೆಂಡತಿ ನಿಜ ಪತ್ನಿ ಅಂದರೆ ಬೇರೆ ದೇವತೆಗಳಿಗೆ ಅವರು ಅವತಾರವಾದಾಗ, ಬೇರೆ ದೇವತೆಗಳಿಗೆ ಅವರು ಅವತಾರರಾದಾಗ ಅವರೊಟ್ಟಿಗೇನೆ ಅವರ ಅಂದರೆ ಮೂಲ ರೂಪದಲ್ಲಿ ಯಾರು ಹೆಂಡತಿಯಾಗಿರ್ತಾರೋ ಅವರೇ ಸಿಗಬೇಕು ಅಂತ ಏನೋ ನಿಯಮ ಇಲ್ಲ, ಬೇರೆ ಏನೋ ಸಿಗಬಹುದು. ಈಗ ನೋಡಿ ಮಹಾಭಾರತದಲ್ಲಿ ಏನೇ ದ್ರೌಪದಿಯಲ್ಲಿ 5 ಜನ ಇದ್ರು. ಯಾರ್ಯಾರು? ಶಚಿ, ಆ ಶಚಿ, ಶಚಿ ದೇವಿ, ಪಾರ್ವತಿ ದೇವಿ, ಮತ್ತೆ ಉಷಾ. ಆ ಉಷಾ ಇಬ್ರಿಗೂ ಅಲ್ವಾ? ಆ ಅಶ್ವಿನಿ ದೇವತೆಗಳಿಗೆ ಹೌದು ಉಷಾ. ಹೌದು ಹ್ಮ್. ಹೌದು ಶಚಿ ಹೌದು. ದೇವಿ ಅರ್ಜುನ, ಸಚಿ, ಶ್ಯಾಮಲ, ಭಾರತೀದೇವಿ ಭಾರತಿ, ಭೀಮ್ ದೇವ್ರಿಗೆ, ಭೀಮಸೇನ್ ಭಾರತಿ, ದೇವ್ರಿಗೆ, ಶ್ಯಾಮಲೆ, ಭಾರತೀದೇವಿ ಹೌದಾ? ಭೀಮಸೇನ್ ದೇವ್ರಿಗೆ, ಶ್ಯಾಮಲ ಶ್ಯಾಮಲ ಯಮದೇವರ ಪತ್ನಿ, ಯುಧಿಷ್ಠರಿಗೆ, ಭಾರತಿ ವಾಯುದೇವರ ಪತ್ನಿ, ವಾಯುದೇವರು, ಭೀಮ ಉಷಾ ಅಶ್ವಿನಿ ದೇವತೆಗಳ ಪತ್ನಿ, ಅಶ್ವಿನಿ ದೇವತೆಗಳಿಗೆ, ಶಚಿ ಇಂದು ಶಚಿ ದೇವರು, ಇಂದ್ರನ ಪತ್ನಿ. ಇಂದ್ರ ಅಂದ್ರೆ ಹಾಗಾದ್ರೆ ಅರ್ಜುನ. ಪಾರ್ವತಿ ನೋಡ್ರಿ, 5 ಜನರಲ್ಲಿ ಪಾರ್ವತಿಯ ಆವೇಶವೂ ಇತ್ತು ಆ ದ್ರೌಪದಿಯಲ್ಲಿ. ಆದ್ರೆ ಪಾರ್ವತಿಗೆ ಯಾವ ಅವತಾರ ಸಿಗ್ಲಿಲ್ಲ. ಯಾಕೆ? ಅಶ್ವತ್ಥಾಮರ ಕೂತ್ಬಿಟ್ಟಿದ್ದಾರೆ ರುದ್ರದೇವರು. ಅವಳು ಅಖಂಡ ಬ್ರಹ್ಮಚಾರಿಣಿಯಾಗಿ ಆ ದ್ರೌಪದಿಯಲ್ಲಿ ಇದ್ಲು, ಅವಳಿಗೆ ಸಿಗ್ಲಿಲ್ಲ. ಅದನ್ನೇ ಹೇಳಿದ್ದು, ಇನ್ನಿತರೆ ದೇವತೆಗಳಿಗೆ ಅವ ಮೂಲ ರೂಪದಲ್ಲಿ ಏನೋ ಪತ್ನಿಯಾಗಿರ್ತಾರೋ ಅವತಾರದಲ್ಲಿ ಅವರೇ ಪತ್ನಿ ಸಿಗಬೇಕು ಅಂತ ನಿಯಮ ಇಲ್ಲ. ಆದರೆ ವಾಯುದೇವರಿಗೆ ಹಾಗಲ್ಲ. ಈ ರಾಮಾವತಾರದಲ್ಲಿ ಮದುವೆ ಆಗ್ಲಿಲ್ಲ ಏನೋ ಸರಿ, ಮದುವೆ ಆಗ್ಲಿಲ್ಲ, ಆದ್ರೆ ಅವಳತ್ರ ಪತ್ನಿಯ ಅವಳನ್ನು ಹೊರತುಪಡಿಸಿ ಇನ್ನೊಬ್ರು ಯಾರು ಪತ್ನಿಯರಿಲ್ಲಲ್ಲ. ಮಧ್ವಾವತಾರದಲ್ಲೂ ಆಗ್ಲಿಲ್ಲ. ಅದರಿಂದ ನಿಜ ಪತ್ನಿ ನಿಯತವಾಗಿ ಏಕಪತ್ನಿ ವ್ರತಸ್ಥರು ಅದು ವಾಯುದೇವರು. ಒಂದು ಪ್ರಶ್ನೆ, ಹಾ, ಈ ಘಟೋದ್ಗಜನ್ ತಾಯಿ ಹಿಡಂಬೆ ಇದ್ಲಲ್ವಾ, ಅವಳಲ್ಲೂ ಭಾರತೀಯ ಆವೇಶ ಇತ್ತು. ಅವಳಲ್ಲೂ ಭಾರತೀಯ ಆವೇಶ ಇತ್ತು. ಆದ್ದರಿಂದ ವೇದವ್ಯಾಸರು ಬಂದು ಕುಂತಿಗೆ ತೋರಿಸಿದಾಗ ಕುಂತಿ ಒಪ್ಕೊಂಡಿದ್ದು. ರಾಕ್ಷಸ ಕನ್ಯೆಯನ್ನು ಹೇಗೆ ವಿವಾಹ ಆಗ್ತಿ ಅಂತ ಕುಂತಿ ಕೇಳಿದ್ಲು. ಹಾ ಹಾ ವೇದವ್ಯಾಸರು ಬಂದು ತೋರಿಸಿದಾಗ ಒಪ್ಕೊಂಡಿದ್ದು. ಅದಕ್ಕೆ ನಿಜ ಪತ್ನಿ. ಆ ನಿಜ ಪತ್ನಿ ಅಲ್ಲ, ಆ ಹಿಡಂಬಿಯನ್ನು ಹೊರತುಪಡಿಸಿ ಇನ್ನೂ ಅನೇಕ ಜನ ಪತ್ನಿಯರಿದ್ದಾರೆ ಭೀಮನಿಗೆ. ಎಲ್ಲರಲ್ಲೂ ಭಾರತೀಯ ಆವೇಶ ಇದೆ. ಓಕೆ ಓಕೆ. ಧರ್ಮರಾಜನಿಗೂ ನಾವು ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ 5 ಜನಕ್ಕೆ ಇವಳೊಬ್ಬಳೇ. ಅರ್ಜುನನ್ ಗೊತ್ತು ಸುಭದ್ರೆ ಇದ್ದಾಳೆ ಅಂತ, ಸುಭದ್ರೆ ಬಿಟ್ಟು ಇನ್ನೂ ಜನ ಹೆಂಡತಿ ಎಂದಿದ್ರು. ಈ ಧರ್ಮರಾಜನಿಗೆ ದೇವಕಿ ಅಂತ ಒಬ್ಬಕ್ಕೆ ಹೆಂಡತಿ ಇದ್ಲು. ಅದು ಯಾರು ಅಂತಂದ್ರೆ ದೇವಕಿ ಅಲ್ಲ, ಇನ್ನೊಬ್ಳು ಯಾರೋ ಹೆಸರಿರಬೇಕು. ಅವಳು ಕೃಷ್ಣನಿಂದ ಹತನಾದವನು ಇಬ್ರು ಯಾರು? ಶಿಶುಪಾಲನ ಮಗಳು. ಧರ್ಮರಾಜನಿಗೆ ಇದೆಲ್ಲ ರಾಜಕೀಯ. ನಾನು ನನ್ನ ಮಗಳನ್ನ ಕೊಟ್ಟು ಆ ಧರ್ಮರಾಜನ್ ನನ್ನ ಬೊಕ್ಕಸೆಯಲ್ಲಿ ಹಾಕೊಂಡ್ಬಿಟ್ರೆ ನಾನು ಸಾಮ್ರಾಟನಾಗಬಹುದು ಅಂತ ಇದೆಲ್ಲ ಒಳಗಿನ ಸಂಚು. ಪ್ರೀತಿಯಿಂದ ಕೊಟ್ಟಿದ್ದಲ್ಲ ಮಗಳನ್ನ. ಪೊಲಿಟಿಕಲ್ ಮೂವ್. ಹಾ, ಸರಿನಾ? ಹೀಗೆ ಒಳಗೆ ಇದೆ. ವಿಚಾರ ಮಾಡಿ, ಆಗಿನ ಕಾಲದಲ್ಲಿ ಇಬ್ಬರಿಗೂ ಅಂದ್ರೆ ಒಬ್ಬ ಹೆಣ್ಣಿಗೆ 5 ಜನ ಪತಿಯಂತೆ ಸಾಧ್ಯ. ದೃಪದ ಒಪ್ಲಿಲ್ಲ. ಆದರೆ ದೃಪನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ವೇದವ್ಯಾಸರು 5 ಕನ್ಯೆಯರ ಒಂದು
ಆವೇಶ ಇವಳಲ್ಲಿ ಇದೆ, 5 ದೇವತೆಗಳ ಆವೇಶ ಇದೆ. ಆ 5 ದೇವತೆಗಳು ಇವರೇ ಅಂತ ಸಾಕ್ಷಾತ್ಕಾರವನ್ನ ಮಾಡಿಸಿ, ಅಲ್ಲ ಎಷ್ಟೋ ಉದಾಹರಣೆಗಳಿವೆ ಪುರಾಣಗಳಲ್ಲಿ. 50 ಜನ ಪಿತೃಗಳಿಗೆ ಸ್ವತಃ ಅನ್ನುವಂತಹ ಒಬ್ಬಳೇ ಹೆಂಡತಿ, ಅಶ್ವಿನಿ ದೇವತೆಗಳಿಗೆ ಇಬ್ಬರಿಗೆ ಒಬ್ಬಳೇ ಹೆಂಡತಿ. ಹೀಗೆಲ್ಲ ಉದಾಹರಣೆಗಳನ್ನು ಕೊಟ್ಟು, ಓ ಹಾಗಾದರೆ ಸಮಾಜ ಒಪ್ಪತ್ತೆ ಅಂತ ಹೇಳಿದ ಮೇಲೆ ದ್ರುಪದ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಮಾಡಿಸಿದ್ದು. ಎಂತಿಂತ ಮಿರಾಕಲ್ ನೋಡ್ರಿ ಆಗಿನ ಕಾಲದಲ್ಲಿ. ಸಮಾಜ ಒಪ್ಪೋದಿಲ್ಲ, ಹೇಗೆ ಸರಿಯಾಗತ್ತಿದು? ವೇದವ್ಯಾಸರು ಹೇಳಿದ್ರೆ ಅಂದರೆ ಮುಗಿದೋಯ್ತು. ಅದಕ್ಕೆ ನಿಜ ಪತ್ನಿ, ಏಕಪತ್ನಿ ನೀನು. ಮತ್ತೇನು? ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ನಿರಂತರವಾಗಿ ಆ ಪರಿಪೂರ್ಣನಾದ ನಾರಾಯಣನಲ್ಲಿ, ಗುರುಗಳು ಅಂದರೆ ಬೇರೆ ಯಾರೂ ಅಲ್ಲ, ನಿನ್ನ ಪತಿಯಾದ ವಾಯುದೇವರಲ್ಲಿ, ಜಗದ್ಗುರುಗಳಾದ ವಾಯುದೇವರಲ್ಲಿ ಸದ್ರತಿಯ ಪಾಲಿಸಿ, ದೋಷರಹಿತವಾದ, ತಾರತಮ್ಯ ಸಹಿತವಾದ, ಪಂಚಭೇದಗಳ ಸಹಿತವಾದ ನಿಜವಾದ ಜ್ಞಾನವನ್ನ, ಭಕ್ತಿಯನ್ನ, ವೈರಾಗ್ಯಪೂರ್ವಕವಾದ ಜ್ಞಾನವನ್ನ, ಆಸಕ್ತಿಯನ್ನ ನನಗೆ ಪಾಲಿಸಿ ಕೊಟ್ಟು. ಅಷ್ಟೇ ಮಾಡೋದಾ? ಅಷ್ಟೇ ಮಾಡೋದಲ್ಲಪ್ಪ. ಈ ಹರಿಕಥಾಮೃತ ಸಾರ ಎಲ್ಲ ಬರಿಬೇಕು ಅಂತಂದರೆ ಹರಿಕಥೆಗಳು, ಮಹಾಭಾರತ, ಭಾಗವತ, ರಾಮಾಯಣ, ಹರಿವಂಶ, ಅದರಲ್ಲಿರುವಂತಹ ಸಾರ ಗೊತ್ತಾಗಬೇಕಲ್ಲ. ಅದಕ್ಕೆ ಹೇಳ್ತಾ, ಅದರಲ್ಲಿ ಸೂಕ್ಷ್ಮವಾದ ತತ್ವಗಳು ಗೊತ್ತಾಗಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಸಕ್ತಿಯನ್ನು ಪಾಲಿಸಿ ಭಾಗವತ, ಭಾರತ, ಪುರಾಣ ರಹಸ್ಯ, ಭಾಗವತ, ಭಾರತ ಇವೇ ಮೊದಲಾದ ಪುರಾಣಗಳ ರಹಸ್ಯವಾದ ತತ್ವಗಳ ರೂಪು ಕರುಣದಲ್ಲಿ ಅರುಪು ಅಂತಂದರೆ ತಿಳಿಸು ಅಂತ ಅರ್ಥ. ಅನೇಕ ಮುಂತಾದ ಪುರಾಣಗಳ ಏನು ರಹಸ್ಯವಾದ ತತ್ವಗಳು ಅಂತ ಇವೆ, ಅದನ್ನು ನನಗೆ ನೀನು ಕರುಣಿಸು, ಹೇಳು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ಅಂತ ಬರ್ತದಲ್ಲ, ಹೇಗೆ ನೋಡಿ, ಕನ್ನಡದ ಭಾಷೆ ಮೇಲೆ ತಾತ್ಸಾರ ಮಾಡುವಂತಹ ವ್ಯಕ್ತಿ ಇಂಥ ಅದ್ಭುತವಾದ ಗ್ರಂಥವನ್ನು ಬರೆದು ಕನ್ನಡದಲ್ಲಿ. ನೆಕ್ಸ್ಟು ಮುಂದಿನ ಇದರಲ್ಲಿ ಶ್ರೀಪಾದರಾಜರದು ಕೂಡ ತುಂಬಾ ಇದೆ ಅಲ್ಲ ಆಚಾರ್ಯ ಕನ್ನಡದಲ್ಲಿ. ಹಾ ಹೌದು. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.